ಇದು ಎರಡನೇ ಬಾರಿ. ಈಗಾಗಲೇ ಹೋದ ಸಲ ಈ ರೀತಿ ಆದಾಗ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡಿದ್ವಿ ನಾವು ಪ್ರೆಸ್ ಮುಖಾಂತರ. ಕೂಡಲೇ ಇಲ್ಲೇ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡಬೇಕು, ಸಿಬ್ಬಂದಿ ಭಾಳ ಕಡಿಮೆ ಇದೆ ಇಲ್ಲಿ ಅಂಥೇಳಿ. ಇವತ್ತಿನವರೆಗೆ ಆಗಿಲ್ಲ. ಮತ್ತು ಎರಡನೇ ಸಾರಿ ಇದು ಗಂಭೀರವಾಗಿದೆ ಅಂಥೇಳಿ ನನಗೆ ಅನಿಸಿತು. ಯಾಕಂದರೆ ಒಳಗೆ ಪೊಲೀಸರು ಎಷ್ಟು ಫೈರ್ ಫೈಟಿಂಗ್ 2-3 ಗಾಡಿ ಒಳಗೆ ಹೋದು, ಅಷ್ಟೇ ಅಲ್ಲ ಆ್ಯಂಬುಲೆನ್ಸು ಇವನ್ನೆಲ್ಲ ನೋಡಿದಾಗ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಬೇರೆ ಬೇರೆ ವಿಚಾರದ ಮೇಲೆ ಎಂತೆಂಥ ಮಾತುಗಳು ಮಾತಾಡ್ತಾರ, ಆಶ್ವಾಸನೆ ಕೇಳ್ತಾರ. ಇಲ್ಲಿ ರೈತ ಸತ್ತ ಮೇಲೆ ರೈತರ ಬಗ್ಗೆ ಚಿಂತನೆ, ಇಲ್ಲಿ ಬಾಂಬ್ ಬ್ಲಾಸ್ಟ್ ಆದಮೇಲೆ ಚಿಂತನೆ ಏನು ಮಾಡ್ತೀರಿ ನೀವು? ಅದಕ್ಕೆ ಎಚ್ಚೆತ್ಕೊಳ್ಬೇಕು. ಹೋಮ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಲ್ಲಿ ಒಳಗೆ ಹೋಗುವ ಎಲ್ಲ ವೆಹಿಕಲ್ಗಳು ಮನುಷ್ಯರುಗಳ ಸ್ಕ್ರೂಟನಿ ಆಗಬೇಕು. ಡಿಜಿಟಲ್ ಈಗ ನೋಡಿ ಎಂತೆಂಥ ಯಂತ್ರಗಳು ಬಂದವು, ತಂತ್ರಗಾರಿಕೆ ಬಂದೈತಿ. ಅದಕ್ಕೆ ಇಲ್ಲಿ ಆ ರೀತಿಯಾಗಿ ಕೂಡಲೇ ಸರ್ಕಾರ ನಿರ್ಧಾರ ಮಾಡಿಕೊಂಡು ಈ ಬಜೆಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇದೆ ಆ ರೀತಿ ಅದಕ್ಕಿಂತ ಹೆಚ್ಚು, ಯಾಕಂದರೆ ಇಲ್ಲಿ ಥ್ರೆಟ್ ಭಾಳ ಬರ್ತಾ ಇದೆ. ಅದಕ್ಕೆ ಮಾಡದೆ ಹೋದರೆ ಹೋರಾಟ ಅನಿವಾರ್ಯ ಆಗ್ತದೆ. ನಾವು ಎಲ್ಲದಕ್ಕೂ ಸಹ ಉತ್ತರ ಕರ್ನಾಟಕದ ಜನತೆ ಹೋರಾಟ ಮಾಡಿ ಪಡೆಯುವ ಪರಿಸ್ಥಿತಿ ಬಂದಿದೆ.